ಭಾಗ 2 ಅಂದರೆ ಅಂಕಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಈಗ ಪ್ರಶ್ನೆಯನ್ನು ಬಿಡಿಸುತ್ತಾ ಹೋಗೋಣ. ಈಗ ಪ್ರಶ್ನೆ 1ರಲ್ಲಿ ನೋಡಿ, ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಇವಾಗ ಇದನ್ನು ನೋಡಿ, ನಾನು ಸರಳೀಕರಿಸ್ತಾ ಹೋಗ್ತೇನೆ. ಇವಾಗ ನೋಡಿ, ಈ 3 ಅಂದರೆ 3.7/11 ಇಂಟು 11/5 ನಾವು ಈಗ ಸರಳೀಕರಿಸೋಣ. 11 ಮೂರಲೆ 33, 33 7 40, 40/11 ಇಂಟು 11/5 ಡಿವೈಡೆಡ್ ಬೈ ನೋಡಿ, ನಾವು ಇದನ್ನು ಸರಳೀಕರಿಸಿದಾಗ ಏನಾಗುತ್ತಪ್ಪ ಅಂದರೆ 3xಗೆ 3x ಆಗುತ್ತೆ, 7ಕ್ಕೆ 7 ಆಗುತ್ತೆ. ನೋಡಿ, ಇದನ್ನು ನಾವು ಮಾಡಿದಾಗ ಇದು 3x/7 ಆಗುತ್ತೆ. ಇದನ್ನು ಕ್ಲೋಸ್ ಮಾಡೋಣ. 4/3 ಹಾಗೇ ಇರುತ್ತೆ. ಇದನ್ನು ನಾವು ತುಂಬ ಸರಳೀಕರಿಸಿದಾಗ ನೋಡಿ ಮಕ್ಕಳೇ, ಈಗ ನೋಡಿ, ಈ 11ಕ್ಕೂ 11 1 11 ಭಾಗ ಆಗುತ್ತೆ. ಇದು ನೋಡಿ, 5 1 5 8 40. ಇಲ್ಲಿ 8 ಮಾತ್ರ ಉಳಿತು. ಡಿವೈಡೆಡ್ ಬೈ ನೋಡಿ 3x/7 ಇಸ್ ಈಕ್ವಲ್ ಟು 4/3. ಇದನ್ನು ನಾವು ಹೆಂಗೆ ಸರಳೀಕರಿಸ್ಬೇಕು ಅಂದರೆ, ಈಗ ಈ ಡಿವೈಡನ್ನು ನಾವು ಗುಣಿಸ್ಬೇಕಂದ್ರೆ ಇದು ಏನಾಗುತ್ತೆ, ಹೃತ್ಕ್ರಮವಾಗಿ ನಾವು ಇದನ್ನು ಗುಣಿಸ್ಬೇಕು. ಉದಾಹರಣೆಗೆ ನೋಡಿ ಹೇಳ್ತೀನಿ. ಇವಾಗ 8/1 ಇದರಲ್ಲಿ ಏನಿಲ್ಲ ಅಂದರೆ 1 ಇರ್ತದೆ ಅಂತ ಅರ್ಥ, ಇಂಟು 7/3x ಆಗುತ್ತೆ. ಇದೇನಾಗುತ್ತೆ, ಇದು 8 ಕೆಳಗೆ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಇದನ್ನು ನಾವು ಅಂದರೆ ತಲೆ ಕೆಳಗಾಗಿ ಮಾಡಿ ಬರಿತೀವಿ. ಗುಣಿಸುವಾಗ ತಲೆ ಕೆಳಗೆ ಅಂದರೆ ಭಾಗಿಸುವಾಗ ನಾವೇನು ಮಾಡ್ತೀವಿ, ತಲೆ ಕೆಳಗಾಗಿ ಇದನ್ನು ಬರಿತೇವೆ. ಇಸ್ ಈಕ್ವಲ್ ಟು 4/3 ಆಗುತ್ತೆ. ನಂತರ ನಾವೇನು ಮಾಡಬೇಕು ಲೆಕ್ಕ ಅಂದರೆ, ಇದನ್ನು ಇಲ್ಲಿ ಇವನ್ನೆಲ್ಲ ಒಟ್ಟಾರೆಯಾಗಿ ಬರ್ಕೋಬೇಕು. ನೋಡಿ, 8 7 56, ಈ 3xಗೆ 3x 1 3x ಇಸ್ ಈಕ್ವಲ್ ಟು 4/3 ಬರ್ಕೋಬೇಕು. ನಂತರ ಇದನ್ನು ಯಾವ ರೀತಿ ಸರಳೀಕರಿಸ್ಬೇಕಂದ್ರೆ, ಈಗ ಇದನ್ನು ನಾವು ಕ್ರಾಸ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ಮಲ್ಟಿಪ್ಲಿಕೇಶನ್ ಮಾಡೋದು ಹೆಂಗೆ ಅಂತಂದರೆ, ಇದನ್ನು ನೋಡಿ, ಇಲ್ಲಿ ಹೇಳ್ತೀನಿ ನೋಡಿ, ಇದನ್ನು ನಾವು ಹೃತ್ಕ್ರಮ ಮಾಡಬೇಕು. ಹೆಂಗೆ ಅಂದರೆ, ಈಗ 3/3x ಇಂಟು 4 ಇದನ್ನು ನಾವೀಗ ಗುಣಿಸ್ಬೇಕು. ಯಾವ ರೀತಿ ಇದನ್ನು ಗುಣಿಸ್ಬೇಕು ಅಂದರೆ, ಈಗ ನೋಡಿ, ಈ ಒಂದು 3ಕ್ಕೆ ಈ 3ಕ್ಕೆ ಹೋಗುತ್ತೆ. ಈಗ ನೋಡಿ, 4 1 4, ಇದು ನೋಡಿ 4 1 4, ಇಲ್ಲಿ ಒಂದು ಉಳಿಯುತ್ತೆ 4 4 16. ಅಂದರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ 14 ಆಗುತ್ತೆ. ಎಕ್ಸ್ನ ವ್ಯಾಲ್ಯೂ ಏನಾಗುತ್ತೆ, 14 ಬರುತ್ತೆ. ಇದನ್ನು ನೀವು ವೇಗವಾಗಿ ಲೆಕ್ಕ ಮಾಡ್ತಾ ಹೋದಾಗ, ನಾನು ನಿಧಾನವಾಗಿ ಹೇಳಿದ್ದೀನಿ. ನೀವು ಈ ಲೆಕ್ಕವನ್ನು ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದನ್ನು ನಾನು ತುಂಬ ಸರಳೀಕರಣ ಮಾಡಿದ್ದೀನಿ. ಇವಾಗ ಇದನ್ನು ಸರಳೀಕರಿಸಿದಾಗ ಇಷ್ಟು ಉತ್ತರ ಬರ್ತದೆ. ನಂತರ ನೋಡಿ, ಇಲ್ಲಿ 8 ಕೆಳಗೆ ಏನಿಲ್ಲ ಅಂದರೆ 1 ಇರ್ತದೆ ಅಂತ ಯಾವಾಗಲೂ. ಇದು ನಾವು ಭಾಗಾಕಾರವನ್ನು ನಾವು ಮಾಡಬೇಕಾದ್ರೆ ಇಲ್ಲಿ ಇದನ್ನು ಈ ಕಡೆಯನ್ನು ಹೃತ್ಕ್ರಮ ಮಾಡಬೇಕಂದ್ರೆ ತಲೆ ಕೆಳಗಾಗಿ ಬರೀಬೇಕು. ಅಂದರೆ 7 ಮೇಲೆ ಬರಬೇಕು, 3x ಕೆಳಗೆ ಬರ್ತಿದ್ದೀನಿ. ನಂತರ ನೋಡಿ, ಈ 7 8 56 ಮತ್ತು 3x 1 3x ಬರ್ಕೊಂಡಿದ್ದೀನಿ, ಮತ್ತು ಇದನ್ನು ಕೂಡ ಬರ್ಕೊಂಡಿದ್ದೀನಿ. ನಂತರ ನೋಡಿ, ಇದನ್ನು ನಾವು ಇದನ್ನು ಹೊಡೆದಾಕಬೇಕು. ಅಂದರೆ ಹೆಂಗೆ ಹೊಡೆದಾಕಬೇಕಂದ್ರೆ, ಇದನ್ನು ಇವೆರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಂತರ ಇವೆರಡನ್ನು ಬರ್ಕೋಬೇಕು. ಹೆಂಗೆ ಅಂದರೆ 56 ನೋಡಿ, ಇಲ್ಲಿ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದನ್ನು 56 ಇಂಟು 3 ಮತ್ತು 3x ಇಂಟು 4 ನೋಡಿ, ಈ 3ಕ್ಕೂ ಈ 3ಕ್ಕೂ ಒತ್ತೆ ಎಕ್ಸ್ ಮಾತ್ರ ಉಳಿಯುತ್ತಿಲ್ಲಿ. ಇಲ್ಲಿ ನೋಡಿ, 4 1 4 14 4 1 4 1 ಉಳಿತಿದ್ರಲ್ಲ, ಇದರಲ್ಲಿ ಈಗ 16 ಉಳಿತು. ಹಾಗಾಗಿ 4 4 16. ಇಲ್ಲಿ ಏನು ಉಳಿದಿಲ್ಲ ಅಂದರೆ ಎಕ್ಸ್ನ ವ್ಯಾಲ್ಯೂ 14 ಮಾತ್ರ ಉಳಿತು. ಇದಕ್ಕೆ ಆನ್ಸರ್ 14. ಉತ್ತರದಲ್ಲಿದೆ ನೋಡೋಣ ಬನ್ನಿ. ನೋಡಿ, ಉತ್ತರದಲ್ಲಿ 14 ಇದೆ. ಇದಕ್ಕೆ ಆನ್ಸರ್ ಬಿ ಸರಿಯಾಗುತ್ತೆ. ಇದಕ್ಕೆ
ಇದಕ್ಕೆ ಆನ್ಸರ್ ಬಿ. ನಂತರ ನೋಡಿ, ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಮತ್ತು ಆ ಹಿಂಡಿನ 5ನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿವೆ. ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು? ನೀವು ಈ ಪ್ರಶ್ನೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಅವರು ಪ್ರಶ್ನೆ ಕೇಳಿದರು, ಗೂಡಿನಲ್ಲಿರುವ ಆ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಲೆಕ್ಕ. ಇದು ಇರ್ತಕ್ಕಂಥ ದತ್ತಾಂಶಗಳನ್ನು ಬರ್ಕೋಬೇಕಾಗತ್ತೆ ನೋಡಿ. ಅಂದರೆ ಹಿಂಡಿನಲ್ಲಿರುವ ಹಕ್ಕಿಗಳಲ್ಲಿ 4ನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ. ಅಂದರೆ 4ನೇ ಒಂದು ಭಾಗ ನದಿಯ ದಂಡೆ ಮೇಲಿದೆ ಮತ್ತು ಆ ಹಿಂಡಿನ 5ನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿದೆ. ನೋಡಿ, 5ನೇ ಒಂದು ಭಾಗ ಏನಾಗಿದೆ, ಗೂಡಿನಲ್ಲಿ ಇದೆ. ನಂತರ ಉಳಿದ ಪಕ್ಷಿಗಳ ಸಂಖ್ಯೆ ಎಷ್ಟು? ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಅಂದರೆ ನಮಗಿಲ್ಲಿ 22 ಪಕ್ಷಿಗಳು ಮಾತ್ರ ಅವರು ಡಾಟಾವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಪಕ್ಷಿಗಳು ಇಲ್ಲಿ ದಂಡೆ ಮೇಲಿದ್ದಾವೆ ಮತ್ತು ಆ ಒಂದು ಹಿಂಡಿನಲ್ಲಿ ಗೂಡಿನಲ್ಲಿವೆ, 5ನೇ ಒಂದು ಪಕ್ಷಿಗಳು ಗೂಡಿನಲ್ಲಿವೆ ಅಂತ ನಾವು ಕೊಟ್ಟಿದ್ದಾರೆ. ಅದನ್ನು ನಾವು ಕಂಡುಹಿಡಬೇಕು. ಇವಾಗ ನೋಡಿ, ಈ 4ನೇ ಒಂದು ಭಾಗ ಮತ್ತು 5ನೇ ಒಂದು ಭಾಗ ನಾವು ಈಗ ಮೊದಲು ಕೂಡಿಸ್ಕೋಬೇಕು. ಅಂದರೆ ಆವಾಗ ನಮಗೆ ಎಷ್ಟು ಅಂತ ಪಕ್ಷಿಗಳು ಸಂಖ್ಯೆ ಸಿಗತ್ತೆ. ಇದನ್ನು ಹೆಂಗೆ ಕೂಡಿಸ್ಕೋಬೇಕಂದ್ರೆ 4 ಮತ್ತು 5ರ ಲಾಸಹವನ್ನು ಕಂಡುಹಿಡಿಬೇಕು. 4 ಮತ್ತು 5ರ ಲಾಸಹ 20 ಆಗುತ್ತೆ. ನೋಡಿ, ಇಲ್ಲಿ ಬರೀತೀನಿ ಇವಾಗ. 4 1/4 ಇಂಟು 20, 4 1 4 5 20. ನಂತರ 1/5 ಇಂಟು 20, 4 5 4 1 4. ನಂತರ ಈ ಒಂದು 20 ಲಾಸವನ್ನು ಕೆಳಗಡೆ ಬರ್ಕೋಬೇಕು. 5 4 5 4 ಎಷ್ಟು 9/20. ಈ ಪಕ್ಷಿಗಳೇನಪ್ಪ ಅಂದರೆ ಇವು 9/20 ಏನಂದರೆ 20 ಭಾಗದಲ್ಲಿ 9 ಪಕ್ಷಿ ಅಂದರೆ 9 ಭಾಗ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ 9 ಭಾಗ ಇಲ್ಲಿ ಇಲ್ಲ. ಅಂದರೆ 22ರಲ್ಲಿ 11 ಭಾಗ ಮಾತ್ರ ನಮಗೆ. ಈ 11 ಭಾಗನೇ 22 ಪಕ್ಷಿಗಳು. ಅಂದರೆ 11 ಭಾಗವೇ 22 ಪಕ್ಷಿಗಳು. ಅಂದರೆ 9 ಭಾಗ ದಂಡೆಯಲ್ಲಿದ್ದಾವೆ ಮತ್ತು ಇದರಲ್ಲಿ ಗೂಡಿನಲ್ಲಿರ್ತಕ್ಕಂತಹ ಮತ್ತು ದಂಡೆ ಮೇಲಿರ್ತಕ್ಕಂಥ ಪಕ್ಷಿಗಳು 9. ಈ 11 ಭಾಗನೇ 22 ಪಕ್ಷಿಗಳು. ಹಾಗಾದರೆ 11 ಭಾಗ 22 ಪಕ್ಷಿಗಳಾದರೆ 9 ಭಾಗ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇವಾಗ 11 2 22. ಇದನ್ನು ಈ ಕೆಳಗೆ ಹಾಕೋಣ. 9 2 18. ಅಂದರೆ 18 ಪಕ್ಷಿಗಳು ಇವಾಗ ಇಲ್ಲಿ ಏನಾಗಿದೆ, ಇಲ್ಲಿದ್ದಾವೆ. ಅಂದರೆ ದಂಡೆ ಮೇಲಿರ್ತಕ್ಕಂಥ ಪಕ್ಷಿಗಳು ಮತ್ತು ಗೂಡಿನ ಪಕ್ಷಿಗಳು 18. ಅಂದರೆ ಈ ಒಂದು 20 ಭಾಗದಲ್ಲಿ 18 ಪಕ್ಷಿಗಳು ಇದ್ದಾವೆ. ಅಂದರೆ ಗೂಡಿನಲ್ಲಿ ಮತ್ತು ದಂಡೆ ಮೇಲಿದ್ದಾವೆ. ನಮಗೆ ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಬೇಕಿವಾಗ. ಇವಷ್ಟು ಕೂಡಿಸೋಣ ಈಗ ಮೊದಲು. ಅಂದರೆ ಮೊದಲು ಎಷ್ಟು ಇದಾವೆ, ಮೊದಲು ಈ ಒಂದು 22 ಪಕ್ಷಿಗಳಿದ್ದು ಇಲ್ಲಿ ಮತ್ತು 18 ಪಕ್ಷಿಗಳು ಹೊರಗಡೆ ಇದ್ದಾವೆ. ಒಟ್ಟು 40 ಪಕ್ಷಿಗಳು ಇದ್ದಾವೆ. ಒಟ್ಟು ಪಕ್ಷಿಗಳ ಸಂಖ್ಯೆ 40 ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಗೂಡಿನಲ್ಲಿರುವ ಪಕ್ಷಿಗಳನ್ನು ಕಂಡುಹಿಡಬೇಕು. ಅಂದರೆ 5ನೇ ಒಂದು ಭಾಗ ಗೂಡಿನಲ್ಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಅವರು. 5ನೇ ಒಂದು ಭಾಗ ಗೂಡಿನಲ್ಲಿ ಕೊಟ್ಟಿದ್ದಾರೆ. ನೋಡಿ, 5ನೇ ಒಂದು ಭಾಗ ಗೂಡಿನಲ್ಲಿದ್ದರೆ 40 ಪಕ್ಷಿಯಲ್ಲಿ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಬೇಕು. ಇವಾಗ ಇದನ್ನು 1 ಲೈನ್ ಮೆಥಡಲ್ಲಿ ಕೂಡ ಹೇಳ್ಬೋದು. ನೋಡಿ, 5 1 5 8 40, 8 1 8. ಇದಕ್ಕೆ ಆನ್ಸರ್ 8 ಆಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. 4ನೇ ಒಂದು ಭಾಗ ಮತ್ತು 5ನೇ ಒಂದು ಭಾಗ ಹೊರಗಡೆ ಇದ್ದಾವೆ. 22 ಪಕ್ಷಿಗಳು ಇಲ್ಲಿ ಕೊಟ್ಟಿದ್ದಾರೆ ಅವರು. ನೋಡಿ, ಇದು ನಾವು 4 ಮತ್ತು 5ಕ್ಕೆ ಲಾಸನ್ನು ತೆಗೆದುಕೊಂಡಾಗ 20 ಬರುತ್ತೆ. ಇದು ನಾವು ಈ ರೀತಿ ಲೆಕ್ಕ ಮಾಡಿದಾಗ ನಮಗೆ 9/20 ಬರುತ್ತೆ. ಅಂದರೆ 20ರಲ್ಲಿ 9 ಭಾಗ ಅಲ್ಲಿ ಇದ್ದಾವೆ, ಹೊರಗಡೆ ಇದ್ದಾವೆ ಅಂತ ಅರ್ಥ. ನೋಡಿ, ಇದನ್ನು ನಾವು ಮಾಡಿದಾಗ
ಒಟ್ಟು ಈಗ ಎಷ್ಟು ಬಂತು ಈಗ ನೋಡಿ, 5 4 9 ಪ್ಲಸ್ 20ಕ್ಕೆ 20, ಅಂದರೆ ಈ 20ರಲ್ಲಿ ನಾವು 9 ಮೈನಸ್ ಮಾಡಿದಾಗ 20ರಲ್ಲಿ 9ನ್ನು ಮೈನಸ್ ಮಾಡಿದಾಗ ನಮಗೆ 11 ಭಾಗ ಸಿಗುತ್ತೆ. ಈ 11 ಭಾಗ ಪಕ್ಷಿಗಳೇ 22 ಪಕ್ಷಿಗಳು. ಈ ಉಳಿದ 11 ಭಾಗನೇ 22 ಪಕ್ಷಿಗಳು. ಹಾಗಾದರೆ 9 ಭಾಗ ಎಷ್ಟಿದೆ ಅಂತ ನೋಡಿದಾಗ ನಮಗೆ 11 2 22, 9 2 18. ಈ ಅಂದರೆ 18 ಪಕ್ಷಿಗಳು ಏನಾಗಿದ್ದಾವೆ ಇಲ್ಲಿ ಹೊರಗಡೆ ಇದ್ದಾವೆ ಅಂತ ಅರ್ಥ ಆಯ್ತು. ಈಗ 22 ಮತ್ತು 18ನ್ನು ನಾವು ಕೂಡಿಸ್ಬೇಕು, 40 ಉತ್ತರ ಬರುತ್ತೆ. ಅಂದರೆ ಒಟ್ಟು ಪಕ್ಷಿಗಳ ಸಂಖ್ಯೆ 40 ಆಯ್ತು. ಇವಾಗ ಅದರಲ್ಲಿ 5ನೇ ಒಂದು ಭಾಗ ಗೂಡಿನಲ್ಲಿ ಇದ್ದಾವಂತೆ. ಅದನ್ನು ನಾವು ಕಂಡುಹಿಡಬೇಕಂದ್ರೆ ಇದನ್ನು ನಾವು 40ರಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 8 40, ಅಂದರೆ 5ಕ್ಕೆ ಒಂದು ಪಕ್ಷಿ ಹೊರಗಡೆ ಇದ್ದರೆ 40ಕ್ಕೆ ಎಷ್ಟು ಅಂತ, ಅಂದರೆ 8 ಪಕ್ಷಿಗಳು ಒಟ್ಟು ಇಲ್ಲಿ ಗೂಡಿನಲ್ಲಿ ಇದ್ದಾವೆ. 5ಕ್ಕೆ ಒಂದು ಪಕ್ಷಿ ಗೂಡಿನಲ್ಲಿದ್ದರೆ 40ಕ್ಕೆ 8 ಪಕ್ಷಿಗಳು ಗೂಡಿನಲ್ಲಿ ಇರ್ತವೆ. ಇದಕ್ಕೆ ಆನ್ಸರ್ 8. ನಂತರ ನೋಡ್ತಾ ಹೋಗೋಣ. ನೋಡಿ, ಅಮಿತ್ 1200ಗೆ ಒಂದು ಟೇಬಲನ್ನು ಖರೀದಿಸಿ ಅದನ್ನು ದುರಸ್ತಿಗಾಗಿ 200 ಖರ್ಚು ಮಾಡಿದನು. ಅವನು ಅದನ್ನು 1480ಗೆ ಮಾರಾಟ ಮಾಡಿದನು. ಅವನಿಗೆ ಆಗುವ ಲಾಭ ಅಥವಾ ನಷ್ಟದ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಇದು ತುಂಬ ಸರಳವಾಗಿರ್ತಕ್ಕಂಥ ಲೆಕ್ಕ. ನೋಡಿ, ಈ ಲೆಕ್ಕವನ್ನು ಯಾವ ರೀತಿ, ಟೇಬಲ್ನ ಖರೀದಿ ಬೆಲೆ ಎಷ್ಟು 1200, ಮತ್ತು ಅದಕ್ಕೆ ತಗುಲಿದ ವೆಚ್ಚ, ದುರಸ್ತಿಗಾಗಿ ತಗುಲಿದ ವೆಚ್ಚ ಎಷ್ಟು 200 ರೂಪಾಯಿ, ಅಂದರೆ 1400 ರೂಪಾಯಿ ಆಯಿತು. ಅವನು ಒಟ್ಟು ವೆಚ್ಚ ಎಷ್ಟಾಯ್ತಪ್ಪ ಅಂದರೆ 1400 ರೂಪಾಯಿ ಆಯಿತು. ಅವನು ಅದನ್ನು 1680ಕ್ಕೆ ಮಾರಿದ್ದಾನೆ. ಅಂದರೆ 1680ಕ್ಕೆ ಮಾರಿದರೆ ಈ 1400ನ್ನು ಮೈನಸ್ ಮಾಡಬೇಕು. 0ರಲ್ಲಿ 0 ಹೋದರೆ 0, 8ರಲ್ಲಿ 0 ಹೋದರೆ 8, 6ರಲ್ಲಿ 4 ಹೋದರೆ 2, 1ರಲ್ಲಿ 1 0. ಅಂದರೆ ಅವನಿಗೆ 280 ರೂಪಾಯಿ ಲಾಭ ಬಂದಿದೆ. 280 ರೂಪಾಯಿ ಲಾಭ ಬಂದಿದೆ. ಇಲ್ಲಿ ಲಾಭ ಅಂತಲೇ ನಾವು ಮಾಡಬೇಕು. ಇವಾಗ ನೋಡಿ, ಲಾಭ 2 ಕೊಟ್ಟಿದ್ದಾರೆ, 3 ಥರ ಲಾಭ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಲಾಭ ಆಗಿದೆ 100ಕ್ಕೆ ಅಂತ ನಾವು ಕಂಡುಹಿಡಬೇಕು. ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ 43ನ್ನು 1400ಕ್ಕೆ ಇಲ್ಲಿ ಬರೀತೀನಿ. 1400ಕ್ಕೆ ಅವನಿಗೆ 280 ಲಾಭ ಆಗಿದೆ. 1600ಕ್ಕೆ 280 ಲಾಭ ಆಗಿದೆ. 100ಕ್ಕೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ಇದನ್ನು ಈ ರೀತಿಯೂ ಕೂಡ ಬರ್ಕೊಬೋದು. 1400ಕ್ಕೆ 280 ಲಾಭ ಆದರೆ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇವಾಗ ನೋಡಿ, ಈ ಒಂದು 2 ಸೊನ್ನೆಗೂ ಈ 2 ಸೊನ್ನೆಗೂ ಹೋಗುತ್ತೆ. ನೋಡಿ, 14 1 14 2 28, 20, ಅಂದರೆ ಅವನಿಗೆ ಒಟ್ಟು 20% ಲಾಭ ಆಗಿದೆ. 20% ಲಾಭ ಆಗಿದೆ. ಇದಕ್ಕೆ ಆನ್ಸರ್ ಡಿ.